ಕರ್ನಾಟಕದ ಪ್ರತಿಷ್ಠಿತ ಬ್ರೈಟ್ ಬಿಸಿನೆಸ್ ಸ್ಕೂಲ್ನಲ್ಲಿ ಮೊದಲ MBA ಪದವಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಎರಡ್ 2024-26ನೇ ಸಾಲಿನ 120ಕ್ಕೂ ಹೆಚ್ಚು MBA ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಲಾಯಿತು. ವಿದ್ಯಾರ್ಥಿ ರತ್ನ, ಚಿನ್ನ ಬೆಳ್ಳಿ ಪದಕ, ಕ್ರೀಡೆ, ಯೂನಿವರ್ಸಿಟಿ ಬ್ಲೂಸ್, ಅತ್ಯುತ್ತಮ ಹಾಜರಾತಿ ಹಾಗೂ PG CET ಟಾಪರ್ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ CM ತ್ಯಾಗರಾಜ್ ಅವರು ಸಾಮಾಜಿಕ ಜಾಲತಾಣಗಳಿಗಿಂತ ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪ್ರಧಾನ ಸಮಾರಂಭ, ಗ್ರಾಜುಯೇಷನ್ ಡೇ, ಫಸ್ಟ್ ಗ್ರಾಜುಯೇಷನ್ ಡೇ, ಇನಾಗ್ರೇಷನ್ ಮುಗಿತು. ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗು, ಫೈನಾನ್ಸು ಮತ್ತು HR ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ಗಳನ್ನು ಕೊಟ್ವಿ. ಸೊ ಈ ಸಿಲ್ವರ್ ಮೆಡಲು ಮತ್ತು ಗೋಲ್ಡ್ ಮೆಡಲು ಆ ಸ್ಪೆಷಲೈಸೇಷನ್ ನಲ್ಲಿ ವಿದ್ಯಾರ್ಥಿಗಳೇ ಒಂದು ನಾಲೆಜು ಅಥವಾ ಅವರ ಒಂದು ಕ್ಲಾರಿಟಿ ಆಫ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಅದನ್ನೆಲ್ಲ ನೋಡಿ ಒಂದು ಜಡ್ಜ್ಮೆಂಟ್ ಟೀಮನ್ನು ಮಾಡಿ ಅದರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿ ಅವರಿಗೆ ಮೆಡಲ್ ಅನ್ನು ಕೊಟ್ವಿ. ಅದರ ಜೊತೆಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್, ಅದರಲ್ಲಿ ವಿದ್ಯಾರ್ಥಿ ನಾಲೆಜ್ನಲ್ಲಿ ಅಷ್ಟೇ ಅಲ್ಲ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು ಮತ್ತು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿರ್ಬೋದು, ಎಲ್ಲ ಒಂದು ಇದನ್ನ ನೋಡಿಕೊಂಡು ಆ ಒಂದು ಬೆಸ್ಟ್ ಆಫ್ ಸ್ಟೂಡೆಂಟು ಅಕ್ಷತಾ ಪವಾರ್ ಅಂತ ಅವರಿಗೆ ನಾವು ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ವಿ. ಅದರ ಜೊತೆಗೆ ಅಟೆಂಡೆನ್ಸ್ ಇರ್ಬೋದು, ಅದಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಸೃಷ್ಟಿ ದೇಶಪಾಂಡೆ ಮತ್ತು ಅವಳು PG CET ರ್ಯಾಂಕ್ನಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಆಗಿದ್ಲು, ಹಾಗೂ ಯೂನಿವರ್ಸಿಟಿ ಬ್ಲೂ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಈ ವಿದ್ಯಾರ್ಥಿಗಳು ತಮ್ಮ ಜಾಣ್ಮೆಯನ್ನು ತೋರಿಸಿದ್ರು. ಆ ಒಂದು ವಿಷಯವನ್ನು ನಾವು ಇವತ್ತು ಕನ್ಸಿಡರ್ ಮಾಡಿ ಎಲ್ಲರಿಗೂ ಒಂದು ಪ್ರಶಸ್ತಿಯನ್ನು ನಾವು ಇವತ್ತು ಇದು ಮಾಡಿದ್ದೀವಿ. ಇವತ್ತು ಪೇರೆಂಟ್ಸು ಬಂದು ಎಷ್ಟೋ ಜನ ನನಗೆ ತಮ್ಮ ಒಂದು ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಯಿತು ಸೊ ಅಂತ ಹೇಳಿ, ಮತ್ತು ನಮ್ಮ ವೈಸ್ ಚಾನ್ಸಲರ್ ಆದಂಥ ಶ್ರೀ CM ತ್ಯಾಗರಾಜ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ದೇಶದ ಒಂದು ಕಲ್ಚರು, ವ್ಯಾಲ್ಯೂ ಸಿಸ್ಟಮು ಹಾಗೂ ಒಂದು ಈ ದೇಶದ ಮೌಲ್ಯವನ್ನು ಎತ್ತಿಡಿಯಲು ಒಂದು ಕರೆಯನ್ನು ಕೊಟ್ಟರು. ಅದು ಬಹಳ ಮಹತ್ವದ ಒಂದು ಭಾಷಣ ಅಂತ ನಾನು ಇವತ್ತು ಹೇಳ್ಬೋದು. ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಗುರುನಾಥ್ B. ಹಳ್ಳಾಳ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರಾಂಶ ಮೊದಲ ಪದವಿ ಪ್ರದಾನ ಸಮಾರಂಭ ಸಂಭ್ರಮ ಹಾಗೂ ಅರ್ಥಪೂರ್ಣ ಸಂದೇಶಗಳೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು. ಕ್ಯಾಮರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.